ನಗೆ ಹಬ್ಬದ ಮಾತುಕತೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಈ ಬಾರಿ ಜನವರಿ 13ನೇ ತಾರೀಕು ನಗೆ ಹಬ್ಬ ಅನ್ನುವಂಥ ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಜನರನ್ನ ನಗಿಸುವಂತಹ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮತ್ತೊಬ್ಬ ಆಯೋಜಕರು ಜಾಯ್ನ್ ಆಗಿದ್ದಾರೆ. ಆಯೋಜಕರಾದ ಬಳವಾಟ್ ಅವರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಳವಾಟ್ ಅವರೇ, ನಿಮಗೂ ಕೂಡ ನಿಮ್ಮ ಪಾತ್ರ ಏನಾಗಿರುತ್ತೆ? ಎಷ್ಟು ದಿನದಿಂದ ಪ್ರಾಣೇಶ್ ಅವರು ಹೇಳ್ತಾ ಇದ್ರು, ಎಷ್ಟೋ ತಿಂಗಳುಗಳಿಂದ ನೀವು ಶ್ರಮ ಪಡ್ತಾ ಇರ್ತೀರಿ, ನಿಜಕ್ಕೂ ನಿಮ್ಮ ಪಾತ್ರ ಏನಾಗಿರುತ್ತೆ? ಮೇಡಮ್, ಇದು ಬೆಂಗಳೂರು ನಗರದಲ್ಲಿ ಹೇಗೆ ಸಹಕಾರ ನಗರ ಪ್ರತಿಷ್ಠಿತ ಬಡಾವಣೆ ಇದೆಯೋ ಹಾಗೆಯೇ ನಮ್ಮ ಉತ್ತರ ಭಾಗದಲ್ಲಿ ಈ ನಗೆ ಹಬ್ಬ ಅನ್ನೋದು ಭಾಳ ಇಂಪಾರ್ಟೆನ್ಸ್ ಬೆಳ್ಕೊಂಡಿದೆ. ಯಾಕಂದರೆ ನಾವು ಉತ್ತಮವಾದ ಕಲಾವಿದರನ್ನ ಕರೆಸ್ತಾ ಇದ್ದೀವಿ. ಹಾಗೆ ನಾವು ಎಲ್ಲೇ ಹೋದ್ರೂ ಈ ನಮ್ಮ ಜನರು ಸ್ಪಂದಿಸ್ತಾ ಇದ್ದಾರೆ. ನಾವು ಎಲ್ಲೇ ಹೋದ್ರೂ ಪ್ರಾಣೇಶ್ ಅವರಿದ್ದಾರಾ, ಮತ್ತು ಗುಂಡೂರವರಿದ್ದಾರಾ ಹಾಗೆ ಕೇಳ್ತಾರೆ. ಹಾಗೆ ಸುಮಾರು ಈಗ ನಾವು 10 ವರ್ಷದಿಂದ ಮಾಡೋದ್ರಿಂದ ನಮ್ಮ ಜನಗಳಿಂದ ನಮಗೆ ಬೆಂಬಲ ಇದೆ. ಹಾಗೆಯೇ ನಾವು ಸ್ಟಾಲ್ಗಳನ್ನ ಇಟ್ಟಿರ್ತೀವಿ. ಅವರು ಯಾರು ಬಿಸ್ನೆಸ್ ಮಾಡ್ತಾರೆ, ಸ್ಮಾಲ್ ಬಿಸ್ನೆಸ್ ಪೀಪಲ್, ಅವ್ರಿಗೋಸ್ಕರ ಸ್ಟಾಲ್ ಮಾಡಿರ್ತೀವಿ. ಅವರು ತಮ್ಮ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡ್ಬೋದು. ಹಾಗೆ ಅವ್ರದ್ದೊಂದು ಮೈಲೇಜ್ ಸಿಗುತ್ತೆ. ಹಾಗೆ ಪ್ರತಿ ವರ್ಷ ನಾವು ಇದೇ ಥರ ಮಾಡ್ಕೊಂಡು ಬಂದಿದ್ವಿ. ಮತ್ತು ನಮ್ಮದು ಒಳ್ಳೆ ಕ್ವಾಲಿಟಿ ಪ್ರೋಗ್ರಾಮ್. ಜನಗಳು ಹೇಳ್ತಾ ಇದ್ದಾರೆ, ಸರ್ ನೀವು ಮಾಡೋದು ಒಳ್ಳೆಯ ಕಾರ್ಯಕ್ರಮ, ನಿಮ್ಮ ಜೊತೆ ನಾವು ಇದ್ದೀವಿ, ದಯವಿಟ್ಟು ಅದನ್ನ ಮುಂದುವರ್ಸ್ಕೊಂಡು ಹೋಗಿ, ಇದೇ ವರ್ಷಕ್ಕೆ ನಿಲ್ಲಿಸ್ಬೇಡಿ. ಹಾಗೆ ಕೆಲವು ಜನ ಹಾಗೆ ಇರುತ್ತೆ, ಏನ್ರಿ ಅದೇ ಟಿ ವಿಯಲ್ಲಿ ಬರ್ತಾ ಇರುತ್ತೆ, ಪ್ರಾಣೇಶ್ ಅವ್ರದ್ದೇ ಡೈಲಿ ಬರುತ್ತೆ ಅಂತಾರೆ. ಆದರೂ ನಮ್ಮ 90% ಜನ ಏನು ಹೇಳ್ತಾರೆ, ಇಲ್ಲ ನೀವು ಮಾಡಿ, ನಿಮ್ಮದು ಒಳ್ಳೆಯ ಕಾರ್ಯಕ್ರಮ, ನಿಮ್ಮದು ಉತ್ತರ ಭಾಗದಲ್ಲಿ ನೀವು ಮಾಡಲೇಬೇಕು, ನಿಲ್ಲಿಸ್ಬೇಡಿ, ನಿಮ್ಮದು ಕ್ವಾಲಿಟಿ ಪ್ರೋಗ್ರಾಮು, ದಯವಿಟ್ಟು ಅದು ನಿಲ್ಲಿಸ್ಬೇಡಿ. ಬೇರೆ ಯಾರಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿ, ನಿಮ್ಗೆ ಯಾವುದೇ ಥರದ ಫೈನಾನ್ಸ್ ಆಗಿರ್ಬೋದು ಸಪೋರ್ಟ್ ಮಾಡ್ತೀವಂತ ನಮ್ಮ ಬೆನ್ನಿಂದಿದ್ದಾರೆ. ಅದರಿಂದ ನಮಗೆ ಅದೊಂದು ಪ್ರೋತ್ಸಾಹ ಕೊಟ್ಟಂಗೆ. ಸೊ ನಾವು 3 ಜನ ಅಂತಲ್ಲ, ನಮ್ಮ ಸಾಕಷ್ಟು ವೆಲ್ಫೇರ್ ಏನು ನಮ್ಮ ಇದ್ದೇವೆ ಮೆಂಬರ್ಸು, ಅವರು ಕೂಡ ನಮಗೆ ಸಪೋರ್ಟ್ ಇದ್ದಾರೆ. ಇದರಿಂದ ನಮಗೆ ಇದನ್ನು ಮಾಡೋದಕ್ಕೊಂದು ಪ್ರೋತ್ಸಾಹ ನೀಡಿದಂಗೆ. ಹೌದೌದು. ಮಹಾಮನಿಯವ್ರು ಅಂದ್ಕೊಳ್ಳೆ ನನಗೊಂದು ಜೋಕ್ ಎಲ್ರಿಗೂ ನೆನಪಾಗ್ತಿದ್ದು ಕಂಡು, ಮುಂಗಾರ ಮಳೆದು ಜೋಕ್ ನಿಮ್ಮದು. ಹೇಳಿದ್ರೆ ನೀವು ಭಾಳ ಶಿಸ್ತಿನ ಕಾರ್ಯಕ್ರಮ ಅಂತ. ಆದ್ರೆ ನೀವು ಎಲ್ಲ ಥರದ ಕಾರ್ಯಕ್ರಮ ನೋಡಿರ್ತೀರ, ಅಂಥದ್ದು ಅನುಭವ ಆಗಿರ್ತೈತೆ ನಿಮ್ಗೆ. ಹಳ್ಳಿಯೊಳಗೆ ಸಿಟಿ ಒಳಗೆ ಹೋದಂಥವ್ರು, ಅಲ್ಲಿ ನಿಮ್ಗೆ ಆದಂಥ ಒಂದು ಅಶಿಸ್ತು ಅಥವಾ ಅಲ್ಲಿ ಹಾಸ್ಯ ಆಗಿರ್ತಾವೆ ಒಂದು ಯಾವ್ದಾರ ನೆನಪಿಸ್ಕೊಳ್ಬೋದಾ? ಕೆಲವೊಂದು ಸಲ ಆಗಿದೆ. ಕೆಲವೊಂದು ಕಡೆ ಹೂವಿನ ಮಾಲೆ ಹಾಕ್ತಾರೆ ತಂದು, ಕೆಲವೊಂದು ಕಡೆ ಒಂದೊಂದು ಹೂ ಕೊಡ್ತಾರೆ. ಅದು ಒಂದು ಕಡೆ ಏನಾಗಿತ್ತು ಅಂತಂದರೆ, ವೇದಿಕೆ ಮೇಲೆ ಹೂ ಕೊಡೋನಿಗೆ ಏನು ಮಾಡ್ಬೇಕು ಅಂಬೋದು ಗೊತ್ತಿರಬೇಕು. ಅವ್ನು ವೇದಿಕೆನೇ ಎತ್ತಿದಿಲ್ಲ, ಅವ್ನ ಕೈ ಕೊಟ್ಬಿಟ್ರು ಒಂದ್ಸಲ ಹೂ, ಗುಲಾಬಿ ಹೂ ಮಹಾಮನಿಯವ್ರಿಗೆ ಕೊಟ್ಟಬಾ ಅಂತಂದು. ಅವನು ವೇದಿಕೆ ಮೇಲೆ ಬಂದು ಏನು ಮಾಡ್ಬೇಕು ತಿಳಿಲಿಲ್ಲ, ಅವನಿಗೆ ಬಂದು ಕಿವಿಯಾಗಿಟ್ಟೋದ ಪುಣ್ಯ. ಈ ಥರದ ಕೆಲವೊಂದು ಅನುಭವಗಳು ನಮ್ಗೆ ಆಗಿದೆ ಅಂತ ನನಗೆ. ಅಲ್ಲ, ಅಂಥದ್ದು ಭಾಳ ಅಭ್ಯಾಸ ಇರಬೇಕು, ರೂಢಿ ಇರಬೇಕು ಕಿವಿ ಮೇಲೆ. ಕೆಲವೊಂದು ಸಲ ನಮ್ಮ ಜೋಶಿ, ನಾನು ನರಸಿಂಹ ಜೋಶಿ ಒಂದೇ ಕಡೆ ಇರ್ತೀವಿ. ಒಂದು ಸಲ ಮಂತ್ರಿ ಮಾಲಕ್ಕೆ ಹೋಗಿದ್ವಿ ನಾವು. ಟ್ಯಾಟೋ ಹಾಕ್ತಾ ಇದ್ರಿ. ಮಾಮನ್ ನಿನ್ನ ಮೈ ಮೇಲೆ ನಾನು ಟ್ಯಾಟೋ ಹಾಕ್ಸ್ತೀನಿ ಬಾ ಅಂತಂದ. ಏನು ಹಾಕ್ಸ್ತೀಯಪ್ಪ? ಸಿಂಹದ ಚಿತ್ರ ಹಾಕ್ಸ್ತೀನಿ ಅಂತಂದ. ಅವ್ನಿಗೆ ಹೋಗಿ ಕೇಳಿದ್ವಿ, ಇವ್ರ ಮೈ ಮೇಲೆ ಸಿಂಹದ ಚಿತ್ರ ಇಳಿಸ್ತೀನಿ. ಅವ ನೋಡಿದ, ಇವ್ರ ಮೈ ಮೇಲೆ ಸಿಂಹನ ಆಗಲ್ಲ, ಬೇಕಾದ್ರೆ ಬೇಕಾದ್ರೆ ಇಳಿಸ್ತೀನಿ ಅಂತಂದ. ಅದು ಮಲಗಿದ್ದ ಹಾವು ಇಳಿಸ್ತೀನಿ, ಹೆಡೆ ಎತ್ತಿದ್ದಲ್ಲ ಅಂತ. ಈ ಥರದ ಕೆಲವೊಂದು ಅನುಭವಗಳು ನಮ್ಮ ಜೊತೆಗೆ ಆಗಿದ್ದಾವೆ. ಪ್ರಾಣೇಶ್ ಅವ್ರು, ಎಲ್ಲೋ ಒಂದು ಕಡೆ ಬೇರೆಯವ್ರನ್ನ ಹಾಸ್ಯ ಮಾಡೋದಕ್ಕಿಂತಲೂ ನಮ್ಮನ್ನ ನಾವು ಅಪಹಾಸ್ಯ ಮಾಡ್ಕೊಳ್ಳೋದು, ಅಲ್ಲೇ ಬಹುಶಃ ಜನ ಬಹಳ ಎಂಜಾಯ್ ಪಡ್ತಾರೆ. ಹೌದು, ನಮ್ಮ ಕಾರ್ಯಕ್ರಮಗಳ ಯಶಸ್ಸನ್ನು ನೋಡಿದರೆ ನನ್ನ ಬಗ್ಗೆ ಜನರಿಗಿರೋ ಅಭಿಪ್ರಾಯ ಅದೇ. ತಮ್ಮನ್ನೇ ತಾವು ಲೇವಡಿ ಮಾಡ್ಕೊಂಡು ಅವ್ರು ಹಾಸ್ಯ ಮಾಡ್ತಾರಪ್ಪ, ಬೇರೆ ಯಾರನ್ನೂ ಗುರಿ ಮಾಡೋಂಗಿಲ್ಲ ಅಂಥೇಳಿ ನಮ್ಮ ಬಗ್ಗೆನೇ ನಾವು ತೆಳಗಿರೋದು. ನಮ್ಮ ಭಾಷೆ, ನಾವು ಬೆಳೆದ ಪರಿಸರ. ನಾನು ಹಾಸ್ಯ ಭಾಷೆಗಳು ಶುರು ಮಾಡಿದೆ, ನಾನು ದಡ್ಡ, ನಾನು ಭಾಳ ಓದೋನಲ್ಲ, ನಾವು SLC ಫೇಲ್ ಆದವರು, BCom ಆರ್ಡಿನರಿ ಪಾಸ್ ಆದವರು ಅಂತಲೇ ಶುರು ಮಾಡ್ತೀವಿ. ಇದು ಭಾಳ ಜನರಿಗೆ ಹಿಡಿಸ್ತದೆ. ಈ ಭಾಳಷ್ಟು ಕೆಲವು ಹಾಸ್ಯಗಳು ಯಾಕೆ ಫೇಲ್ ಆಗಿಬಿಡ್ತಾವೆ ಅಂದರೆ, ಬೇರೆ ಯಾರನ್ನೋ ಕುರಿತು ಹಾಸ್ಯ ಮಾಡ್ತಾರೆ. ಅದಕ್ಕೆ ತಿಳಿ ಹಾಸ್ಯ, ಪರಿಹಾಸ್ಯ, ಅಪಹಾಸ್ಯ ಮತ್ತು ವಿಡಂಬನ ಅಂತ 4 ಪ್ರಕಾರದ ಹಾಸ್ಯಗಳು. ಇವು 4ನ್ನೂ ಮಿಕ್ಸ್ ಮಾಡಿ ನಾವು ಮಾಡಬೇಕು. ಪರಿಹಾಸ್ಯ ಮಾಡೋದು, ಇನ್ನೊಬ್ಬರು ಅದೇ ನಮ್ಮ ಪಕ್ಕದಲ್ಲಿರೋರನ್ನೇ ಪರಿಹಾಸ್ಯ ಮಾಡ್ಕೊಳ್ಳೋದು. ತಿಳಿ ಹಾಸ್ಯ ಮಾಮೂಲು ಜೀವನದಲ್ಲಿ ನಡೆಯುವಂಥ ಹಾಸ್ಯ. ವಿಡಂಬನೆ ಅನ್ನೋದಂಥ ಅದು ರಾಜಹಾಸ್ಯ, ಬೀಚಿಯವರಿಂದ ನಾವು ಕಲ್ತಿರ್ತಕ್ಕಂಥ ಸ್ಯಾಟೈರ್ ಅಂತ ಇಂಗ್ಲೀಷ್ನಲ್ಲಿ, ವ್ಯಂಗ್ಯ, ವಿಡಂಬನೆ. ಅದ್ರ ಮೂಲಕ ಸಮಾಜವನ್ನು ತಿದ್ದುಪಡಿ ಮಾಡುವಂಥದ್ದು. ಅದಕ್ಕೆ ನಾನು ಯಾವಾಗಲೂ ನಮ್ಮ ಕನ್ನಡ ಪ್ರಭದಲ್ಲಿ ಯಾವಾಗೋ ಒಂದು ಸಾರಿ ಬಂದದ್ದನ್ನೇ ಹೇಳ್ತಿರ್ತೀನಿ. ಅಪಘಾತ ಅಂದರೆ ಏನು, ದುರಂತ ಅಂದರೆ ಏನು ಅಂತ. ಅಪಘಾತ ಅಂದರೆ ಏನಂದರೆ ಎಕ್ಸಿಡೆಂಟ್ ಆಗೋದು, ದುರಂತ ಅಂದರೆ ಆಕ್ಸಿಡೆಂಟಲ್ಲಿ ಸತ್ತು ಹೋಗೋದು, ಅದು ದುರಂತ. ಅಪಘಾತ ಅಂದರೆ ಭಾಳ ಚೆನ್ನಾಗಿ ಬರೆದಿರೋ ಒಂದು ಸಾರಿ ಕನ್ನಡ ಪ್ರಭದ ಭಾನುವಾರದ ಪರವಣಿಯಲ್ಲಿ. ಅಪಘಾತ ಅಂದರೆ ಏನು, ದುರಂತ ಅಂದರೆ ಏನು ಅಂದರೆ, ಬೆಂಗಳೂರಿನಲ್ಲಿ ಒಂದೇ ಭೂಕಂಪ ಆಗಿ ವಿಧಾನಸೌಧ ನೆಲಸಮ ಆಗಿಬಿಡೋದು ಅಪಘಾತ.
ಹಂಗ ನೆಲಸಮಾದ ಭೂಕಂಪದಿಂದ ಮರುದಿವ್ಸ ಮತ್ತೆ ರಾಜಕಾರಣಿಗಳು ಎದ್ದು ಬಂದರು ಅಂದ್ರೆ ಅದು ದುರಂತ. ಹಿಂಗೆ ಇಲ್ಲಿ ಈ ಥರ ವಿಡಂಬನೆ ಇದೆಯಲ್ಲ, ಇದು ರಾಜಹಾಸ್ಯ ಎಲ್ಲರಿಗೆ. ನಿನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲೂ ಓದಿದೆ, ವೃತ್ತಿ ಸೌಜನ್ಯ ಅಂದರೆ ಏನು ಸರ್ ಇಂಗ್ಲೀಷ್ನಲ್ಲಿ? ಪ್ರೊಫೆಷನಲಿಸಮ್. ಕರೆಕ್ಟ್ ಸರ್, ಪ್ರೊಫೆಷನಲಿಸಮ್ ಅಂದರೆ ಏನು ಅಂದರೆ, ಒಂದು ವಿಮಾನ ಸಮುದ್ರದಾಗ ಬಿದ್ದುಬಿಡ್ತು, ಒಬ್ಬ ರಾಜಕಾರಣಿ ಸಮುದ್ರದಾಗ ಬಿದ್ದ, ದೊಡ್ಡ ತಿಮಿಂಗಿಲ ಅವ್ನು ನುಂಗಾಕ ಬಂತು, ಆದರೂ ಅವ್ನು ನುಂಗಲಿಲ್ಲ. ಅವ್ನು ನೋಡಿ ಮುಗುಳ್ನಕ್ಕೆ ಹೋಗ್ಬಿಡ್ತು. ಯಾಕೆ? ವೃತ್ತಿ ಸೌಜನ್ಯ. ಅವ್ನು ಹೊರಗಿದ್ದಾಗ ತಿಮಿಂಗಿಲ್ಲ, ಇದು ನೀರಾಗಿನ ತಿಮಿಂಗಿಲ್ಲ. ಹೀಗಾಗಿ ಅವ್ನು ನುಂಗಲಾರ್ದ ಅದೇನು ಹೋಗ್ಬಿಡ್ತು ಅಂದ್ರೆ ಅದನ್ನ ವೃತ್ತಿ ಸೌಜನ್ಯ ಅಂತ ಕರಿಬೇಕು. ಅಲ್ಲಿ ನೀವು ಬಹಳಷ್ಟು ರಾಜಕಾರಣಿಗಳ ಮೇಲೆ ಜೋಕ್ ಮಾಡ್ತೀವಿ. ರಾಜಕಾರಣಿಗಳು ಹಂಗಾದ್ರೆ ಕರೆಸ್ತಾರ ಅಂತ? ಕರೆಸ್ತಾರೆ. ಯಾಕಂದ್ರೆ ಹೆಸರಿಡ ಮಾಡೋದಿಲ್ಲಲ್ಲ. ಹೌದೌದು. ಇದು ನನಗೆಲ್ಲ ಬಿಡುವಂತ ಪ್ರತಿಯೊಬ್ಬರು ಅಂದ್ಕೊಂತಾರೆ, ಆದ್ರೆ ಎಲ್ಲರದು ಇರ್ತೈತಿ, ಎಲ್ಲ ಅವ್ರಿಗೆ ಅನ್ವಯಿಸ್ತಿರ್ತಾರೆ. ಆದ್ರೆ ಹಿರಣ್ಯ ಅವರು ನೋಡೋದಕ್ಕೆ ಕೂತ್ರೆ ನಾವು ಅಷ್ಟು ನೇರವಾಗಿ ಮಾತಾಡಕ್ ಬರಲ್ಲ. ಅವ್ರು ಹಿರಿಯರು, ಅವ್ರು ಬೈತಾರೆ. ಹಿರಣ್ಯ ಅವರು ನೇರವಾಗಿ ಆ ರಾಜಕಾರಣಿಗಳ ದೌರ್ಬಲ್ಯಗಳು, ಇವತ್ತು ಹಂಗಿಲ್ಲ ಪರಿಸ್ಥಿತಿ. ಹಿರಣ್ಯವ್ರಿಗೆ ವಯಸ್ಸಾಗಿದೆ, ಈಗಲೂ ಅವರು ಬಿಡಂಗಿಲ್ಲ, ಅವರು ಮುಂದೆ ಕುಡಿಸ್ಕೊಂಡೇ ಬೈತಾರೆ. ನಮಗಿನ್ನೂ ಆ ಧೈರ್ಯ, ಆ ತಾಕತ್ತು, ಆ ಜನರ ಬೆಂಬಲ ಇಲ್ಲ. ನಾವು ಹಂಗೆ ಬಂದ್ರೆ ಹೆಸರಿಡದೆ ಬೈತೀವಿ. ಅದಕ್ಕಿಂತ ಸುಮ್ಮನೆ ಒಂದು ಗಾಳ್ಯಾಗ ಒಗೆದು ಬಿಡೋದ್ರಪ್ಪ, ಸಂಬಂಧಪಟ್ಟವ್ರನ್ನ ಅನ್ವಯಿಸಿಕೊಳ್ಳಿ ಅಂತೇಳಿ ನಾವು ಈ ಥರ ಹಾಸ್ಯ ಮಾಡ್ತೀವಾಗಲಿ. ಆವಾಗ ಜನ ಹಾಸ್ಯ ಮಾಡಿದ್ರೆ ಸ್ವೀಕರಿಸ್ತಿದ್ರು. ಇವತ್ತು ಅವ್ರು ಹಿಂಬಾಲಕರಂತ ಸ್ವೀಕರಿಸಂಗಿಲ್ಲ. ಸುಮ್ಮನೆ ಗಲಾಟೆ, ಕೂಗೋದು, ಒಬ್ಬ ಕರೆಸಿದಂಥ ಆರ್ಗನೈಸರ್ಗೆ ಇರಿಸು ಮುರುಸು ಆಗ್ಬಿಡುತ್ತೆ. ಹೀಗಾಗಿ ಯಾರ ಹೆಸರನ್ನು, ಯಾವ ಪಕ್ಷವನ್ನು ತಗೊಳ್ಳದೆ ಕಾಮನ್ ಹಾಸ್ಯ ಅಂದ್ರಪ್ಪ ಇದು ಹಾಸ್ಯ ಅನ್ವಯಿಸಿಕೊಳ್ರಿ. ರೆಡಿಮೇಡ್ ಅಂಗಿ ಕೊಡ್ತೀವಿ, ಅವ್ರಿಗಾದ್ರೆ ಹಾಕ್ಕೊಳ್ಳಿ, ಇಲ್ಲ ಹೊಲಿಸಿ ಹಿಡಿಸಿ ಅದು ಬೇರೆಯವ್ರಿಗಾರ ಹಾಕಲಿ. ಟೋಟಲ್ ನಮ್ಮದು ಹಾಸ್ಯ ಅಂದರೆ ರೆಡಿಮೇಡ್ ಅಂಗಿ. ಆದವ್ರು ಹಾಕೋತಾರೆ, ಇಲ್ದವ್ರು ಬಿಸಾಕ್ತಾರೆ ಅಷ್ಟೇ. ನೀವೇನು ಹೇಳ್ತೀರಿ? ಚೆನ್ನಾಗಿ ಹೇಳಿದ್ರು ಪ್ರಾಣೇಶ್ ಹೇಳ್ದಂಗೆ. ನಮ್ಮ ವೀಕ್ನೆಸ್ ನೋಡ್ಕೊಂಡು ನಗ್ಸೋದಿದೆಯಲ್ಲ, ಅದೇ ನಿಜವಾದ ಹಾಸ್ಯ. ಅವ್ರು ಪ್ರಾಣೇಶ್ ತಪ್ಪು ತಿಳ್ಕೊಳ್ಳಲ್ಲ, ಜನಗಳು ಕೂಡ ತಪ್ಪು ತಿಳ್ಕೊಳ್ಳಲ್ಲ. ಇಂಗ್ಲೀಷ್ನಲ್ಲಿ ಒಂದು ಕೊಟೇಶನ್ ಇದೆ ಇದ್ರ ಬಗ್ಗೆನೇ. ಇಟ್ ಈಸ್ ವೆರಿ ಈಸಿ ಟು ಲಾಫ್ ಅಟ್ ಅದರ್ಸ್, ಸ್ಲೈಟ್ಲಿ ಡಿಫಿಕಲ್ಟ್ ಟು ಲಾಫ್ ವಿತ್ ಅದರ್ಸ್, ಬಟ್ ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಲಾಫ್ ಅಟ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಅಂತ. ಅದನ್ನು ಭಾಳ ಯಾಕೆ ಇವರು ಕಿವಿ ಮೇಲಿಂದು ಹೂವದು ಹೇಳ್ತಾರಲ್ಲ, ನನಗೆ ಕೆಲವರು ಬೆಂಗಳೂರಿನವ್ರು ಕೇಳ್ತಿರ್ತಾರೆ, ಸರ್ ಯಾರಾದರೂ ನಿಮಗೆ ಗೊತ್ತಿರೋವಂಥದ್ದು ಕಲಾವಿದರು ಯಾವ್ದು ಸಜೆಸ್ಟ್ ಮಾಡಿ ಅಂದರು. ಮೊನ್ನೆ KMF-ನಲ್ಲಿ ಯಾರೋ ಒಬ್ರು ಕೇಳಿದ್ರು ಕಾರ್ಯಕ್ರಮದಲ್ಲಿ, ಬಸವರಾಜ್ ಮಹಾಮನಿ ಅಂತಿದ್ದಾರೆ. KMF-ಗೆ ಬಂದರೆ ಅವ್ರು ನಮ್ಮ ಮೇಲೆ ತಮಾಷೆ ಮಾಡಿಬಿಡ್ತಾರಪ್ಪ ಅವರು ಅಂದರು. ಯಾಕೆಂದರೆ ಇದನ್ನೆಲ್ಲೋ ಹೇಳಿದ್ರಂತವ್ರು ಗುಲಾಬಿ. KMF ಅಂದರೆ ಕಿವಿ ಮೇಲ್ ಫ್ಲವರ್ ಅಂತ ಅವ್ರು ಸೊ ಅದರಿಂದ ನಮ್ಮ ಆರ್ಗನೈಸೇಷನ್ ಮೇಲೆ ಹೇಳ್ತಾರೆ ಅವರು, ದಯವಿಟ್ಟು ಬೇಡ ಅಂತ ಅವರು. ನಾವು ಒಂದೊಂದು ಸ್ವಲ್ಪ ಪೇಜಿಗೆ ಸಿಗಾಕೊಂಡಂಥ ಪ್ರಸಂಗಗಳು ನಮಗಾಗಿದ್ದಾವೆ. ನಮ್ಗೆ ಟಿವಿಯಾಗಿ ನೋಡ್ಯಾರ ಭಾಳ ಜನ ಅಂತ ನಾವು ಖುಷಿಯಿಂದ ಇರ್ತೀವಿ. ನಾನು ಹುಬ್ಬಳ್ಳಿ 3 ಸಾವಿರ ಮಟ್ಟಕ್ಕೆ ನೋಡ್ಲಕ್ಕೆ ಹೋಗಿದ್ವಿ ಎಲ್ಲ ಗೆಳೆಯರು, ಎಲ್ಲ ಫ್ರೆಂಡ್ಸು, ಕುಟುಂಬ ಸಮೇತ ಹೋಗಿದ್ವಿ ನಾವು. ಒಂದು 15-20 ಜನ ಹೋದಾಗ ಭಾಳ ಜನ ಬಂದು ಟಿವಿಯಾಗಿ ನೋಡಿದ್ರು ನಿಮ್ಗಂತಂದ್ರೆ ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋದಾಗೆಲ್ಲ ಮಾಡ್ತಿದ್ರು. ಒಬ್ಬ ಲೇಡಿ ಮಾತ್ರ ದೂರದಿಂದ ನೋಡ್ತಿದ್ಲ ಅಷ್ಟೇ, ಸಮೀಪ ಬಂದು ಮಾತನಾಡಿಸಿಲ್ಲ. ಎಲ್ಲರೂ ಹೋದ್ಮೇಲೆ ಸಮೀಪ ಬಂದ್ಲು. ನನ್ನ ಹೆಂಡ್ತಿಗೆ ಹೇಳಿ ಬಂದು ನೋಡಿ ಫೋಟೋ ತೆಗೆಸ್ಕೊಳಕಂತಿದ್ದೆ. ನಾನು ಬಂದ ತಕ್ಷಣ ಆಕೆ ಏನು ಅನ್ಬೇಕು, ನಿಮ್ಗೆ ಎಲ್ಲೇ ನೋಡಿ ಅನ್ನಕತ್ತೀನಿ ರೀ, ನನಗೆ ಈಗ ನೆನಪು ಬಂತಂದ್ಲು. ನಾನು ಸ್ವಲ್ಪ ಎದಿ ಉಬ್ಬಿಸ್ಕೊಂಡು ಎಲ್ಲಿ ನೋಡ್ರಿ ಹೇಳ್ರಿ ಅಂದೆ ನಾನು. ನಮ್ಮ ಮನೆಗೆ ಹಾಲು ಹಾಕ್ತಲ್ಲ ತಮ್ಮ, ನೀನಲ್ಲ ನನ್ನ. ನಾನು ಹೇಳಿದೆ, ಇಲ್ಲಮ್ಮ ನಾನು ಹಾಲು ಹಾಕೋದು ಬಿಟ್ಟಿನಿ, ಈಗ ನ್ಯೂಸ್ ಪೇಪರ್ ಹಾಕ್ಲಕ್ಕೆ ಚಾಲು ಮಾಡೀನಿ ಅಂದೆ ನಾನು. ಯಾಕ್ರಿ ಅಂತ ನಮ್ಮ ಎಮ್ಮೆ ಓದ್ಕೊಂಡಾದ್ರೆ ಹಂಗಾಗಿ ಹಾಲು ಕೊಡೋಲ್ದು, ಹಿಂಗಾಗಿ ಹಾಲು ಹಾಕೋದು ಬಿಟ್ಟಿನಿ ಅಂತ ಹೇಳಿದೆ ನಾನು. ಇವು ಕೆಲವೊಂದ್ಸಲ ನಮ್ಗೆ ಪೇಚಿನ ಪ್ರಸಂಗಗಳು, ನಾವು ಏನೋ ನಿರೀಕ್ಷೆ ಮಾಡಿರ್ತೀವಿ, ಏನೋ ಅಲ್ಲಿ ಪ್ರಸಂಗ ನಡೆದು ಬಿಡುತ್ತದೆ. ಇದೇ ನಮಗೆ ಕೆಲವೊಂದ್ಸಲ ನಗೆ ಹಬ್ಬದಲ್ಲಿ ಯೂಸ್ ಆಗುವಂಥ ಪ್ರಸಂಗಗಳು ಆಗ್ತಾವೆ ನಮಗೆ. ಹೌದು, ಪ್ರಾಣೇಶ್ ಅವರಂತೂ ಹಾಸ್ಯ ನೋಡದೇ ಇರುವಂಥ ಸಂದರ್ಭ ಅಥವಾ ಘಟನೆನೇ ಇಲ್ಲ ಅಂತ ಅನ್ಸುತ್ತೆ. ಎಲ್ಲದರಲ್ಲೂ ಹಾಸ್ಯ, ನೋಡೋ ದೃಷ್ಟಿಕೋನದಲ್ಲಿ ಹಾಸ್ಯ ಇದೆ ಅಂತ ಅನ್ಸುತ್ತಲ್ಲ ಪ್ರಾಣೇಶ್? ಅದೇ ರೀ, ಎಲ್ಲೋ ಓದಿದ್ದು ಬರೆದು ಹಾಸ್ಯ, ಅದು ಅವ್ರು ನಮ್ದು ಯಾಕೆ ಕೇಳಿದ್ರಿ, ಇದು ಇವ್ರದ್ದು ಅಂತ ಮಾಡ್ತಾರೆ ಅಂತೇಳಿ ನಾನು ನನ್ನ ಮೇಲೇನೆ ಹಾಸ್ಯಗಳನ್ನ ಸ್ವತಃ ಹುಟ್ಟಿಸಿ ಹೇಳ್ಬಿಡ್ತೀನಿ. ಸದಾ ಚಾನಲ್ನಾಗ ಬರ್ತೀನಿ. ಅನೇಕ ಜನ ನನ್ನ ವರ್ತಿ ಸ್ನೇಹಿತರು ಹೇಳ್ತಾರೆ, ಇಷ್ಟು ಈ ಪರಿ ನಿಮ್ಮ ಚಾನಲ್ನ ತೋರಿಸಿದ್ರೆ ಹೆಂಗ್ರಿ, ನಿಮ್ಮ ಕಾರ್ಯಕ್ರಮ ಕಮ್ಮಿ ಆಗಿಬಿಡ್ತಾವ. ಸ್ವಲ್ಪ ಅದು ನಿಜಾನೂ ಹೌದು, ಆದ್ರೂ ಹಂಗೆ ನನಗೆ ಅನಿಸಿಲ್ಲ. ಆದರೆ ಒಂದು ಸ್ವಲ್ಪ ಜೋಕ್ಗಳಲ್ಲಿ ಹೊಡೆತ ಬೀಳ್ತದೆ. ಪಂಚ್ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಟಿವಿ ನೋಡಿ ಅದಕ್ಕೆ ಅಷ್ಟು ನಗೋದಿಲ್ಲ. ಆದ್ರೆ ಅದರಿಂದನೂ ಹಾಸ್ಯ ಹುಟ್ಟತಾವೆ. ನಿನ್ನೆ ತಾನೇ ನಾನು ಯಾವ ಊರಲ್ಲಿ, ದಾವಣಗೆರೆಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ದಾವಣಗೆರೆ ಕಾರ್ಯಕ್ರಮ ಮುಪ್ಪಾನು ಮುದುಕಿರಿ. ನಾನು ಎದುರು ಬಂತು, ಏನಮ್ಮ ಇಷ್ಟು ವಯಸ್ಸಾಗ್ಯದ, ಯಾಕೆ ಹೊಂಟಿನಿ? ಇಲ್ಲಪ್ಪ ಪ್ರಾಣೇಶಿ ನೋಡ್ಬೇಕಂತ ಹೊಂಟೀನಿ. ಮಗಳು ದಿವಸ ಟಿವಿಯಾಗ ನೋಡ್ತಾಳ್ರಿ, ಆದ್ರೆ ಇವತ್ತು ನಿಮ್ಮನ್ನು ಎದುರು ನೋಡ್ಬೇಕಂತ ಹೊಂಟಾಳ ನೋಡ್ರಿ. ಆ ಅಮ್ಮನಿಗೆ 80 ವರ್ಷ ಮುದುಕಿ, ಮಗಳು ಕೈ ಹಿಡಿದು ಕರ್ಕೊಂಬರಕತ್ತಾರ. ನನಗೆ ಕಣ್ಣ ನೀರು ಬಂದಂಗೆ, ಅದು ಎಂತೆಂಥ ಜನ ಇದ್ದಾರ, ಏನು ನಾವು ಎಂಥ ಲೆವೆಲ್ಗೆ ತಲುಪಿಬಿಟ್ಟಂತೆ. ಅಮ್ಮ 80 ವರ್ಷ ಆಗ್ಯದ ನಿನಗೆ, ಯಾಕೆ ಗಂಧ ಬರ್ತೀವಿ, ಬಿದ್ದಿಯೇ ಬೇ ಮುದುಕಿ, ಬಿದ್ದಿಯೇ ಬೇ ಅಂತ ಹಾಡು ನೆನಪಾತು ನನಗೆ. ನಾನಂದೆ, ತಾಯಿ ನಾನಮ್ಮ ಪ್ರಾಣೇಶ ನೋಡಿಯಲ್ಲ ಟಿವಿಯಾಗ, ಮತ್ತೆ ಯಾಕೆ ಬರಕ್ಕೆ ಹೋದ್, ಇದು ನಾಳೆ ಟಿವಿಯಾಗ ಬರ್ತೈತೆ, ಯಾಕೆ ಬಂದೆ ಅಂದೇನು. ಇಲ್ಲಪ್ಪ ನಾನು ಹೊರಗೆ ಹೆಂಗೆ ಕಾಣ್ತೀನಿ ನೋಡ್ಬೇಕಂತ ಬಂದೀನಿ.
ನಾನು ಸುಮ್ಮನೆ ಇರಲಿಲ್ಲ. ಏನು ಅನಿಸ್ತೇವ ನಿನಗೆ, ಟಿವ್ಯಾಗೂ ನೋಡ್ತೀನನ್ನ ಹೊರಗೂ ನೋಡ್ತೀನಿ, ಏನು ಅನಿಸ್ತೀವಿ ಅಂದ್ರೆ ಆ ಮುದುಕಿ ಒಂದ ಮಾತಿನಾಗ ಉತ್ತರ ಕೊಟ್ಲು, ನೀ ಟಿವ್ಯಾಗ ಚಂದ ಕಾಣ್ತೀವಿ ಬಿಡಪ್ಪ. ಅದೇ ಮುದುಕಿ ಅಂದ್ಲು ನಾವು ಉಳ್ಕೊಂಡೆ. ಮುಂದೆ ಯಾಕಂತ ಕೇಳಿಕ್ ಹೋಗ್ಲಿ, ಅದಕ್ಕೆ ಈ ಥರದ ಹಾಸ್ಯಗಳನ್ನು ನಾವಲ್ಲೇ ಹುಡುಕಿ ಅವ್ರಿಗೆ ಅನ್ವಯಿಸಿ ಮಾಡೋದ್ರಿಂದ ನಮ್ದು ಹೇಳ್ತಾ ನೋಡು ಪ್ರಾಣೇಶ್, ನಮ್ದು ಹೇಳ್ತಾ ನೋಡು. ಈಗ ಎಷ್ಟೋ ಜನ ಬೆಟ್ಟ ಆದ್ರೆ ನಮ್ಮನ್ನು ಮಾತಾಡ್ಸಕ್ಕೆ ಅನಿಸ್ತಾರೆ, ಯಾಕಂದ್ರೆ ಪ್ರಾಣೇಶ್ ಜೋಕ್ ಮಾಡಿ ಹೇಳ್ತಾನಪ್ಪ ಬೇಡ ಅಂತೇಳಿ. ಅವೆಲ್ಲ ಭಾಳ ರೋಚಕ ಸನ್ನಿವೇಶಗಳು ಅನ್ನಿಸ್ತಾವ. ಅವನ್ನೇ ಕಟ್ಟಿಕೊಡೋದ್ರಿಂದ ಜನರಿಗೆ ಇದೆಲ್ಲೋ ಓದಿದ್ದು ಯಾವುದೋ ಗ್ರಂಥದಿಂದ ತೊಗೊಂಡಿದ್ದು ಹೇಳ್ತಾ ಇಲ್ಲ, ಇವರು ತಮ್ಮ ಜೀವನದಲ್ಲಿ ನಡೆದದ್ದನ್ನೇ ಹೇಳ್ತಾರೆ ಮತ್ತು ಅವತ್ತೇ ಹೇಳ್ತಾರೆ, ಅಲ್ಲಿದೇ ತೊಗೊಂಡು ಹೇಳ್ತಾರೆ ಅನ್ನೋ ಭಾವನೆ ಬಂದಿರೋದ್ರಿಂದ ನಾವು ಕೂಡ ಅದನ್ನು ಸ್ಪೋರ್ಟಿವ್ ಆಗಿ ಚಾಲೆಂಜಾಗಿ ಸ್ವೀಕರಿಸಿ ಇನ್ನಷ್ಟು ಬೆಳೆಯೋದಕ್ಕೆ ಸಹಾಯ ಆಗಿದೆ ಅಷ್ಟೇ. ಖಂಡಿತ. ಕೊನೆಯದಾಗಿ ವೀರೇಶ್ವರ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಿ, ನಮ್ಮ ಪ್ರೇಕ್ಷಕರಿಗಾಗಿರ್ಬೋದು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಜನವರಿ 13ನೇ ತಾರೀಕು ಕಾರ್ಯಕ್ರಮ ಕಳೆದ 3 ತಿಂಗಳಿಂದ ನಾವು ಶ್ರಮ ವಹಿಸಿ ಕಾರ್ಯಕ್ರಮ ನಡೆಸಿ ಪ್ರಯತ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಹಾಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷಪಟ್ಟರೆ ನಮ್ಮ ಶ್ರಮ ಸಾರ್ಥಕವಾಗ್ತದೆ. ನೀವೇನೇನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು. ಹಾಗೆಯೇ ತಮ್ಮ ಸ್ನೇಹಿತರನ್ನ ಬಂಧುಗಳನ್ನ ಸಾಕಷ್ಟು ಕರ್ಕೊಂಬರ್ಬೇಕು. ಫ್ರೀ ಎಂಟ್ರಿ ಇರುತ್ತೆ, ಯಾವುದೇ ಥರದ ನಿಮಗೆ ಅದಕ್ಕೆ ಚಾರ್ಜ್ ಮಾಡಲ್ಲ. ಸೊ ಹಾಗೆ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಬೇಕು. ಈ ನಾವು ಬಾಲರಾಜು, ವೀರೇಶು, ನಾನು ಸೇರಿ ನಮ್ಮ ಮುಖ್ಯ ಫ್ರಂಟಲ್ಲಿ ಇರ್ತೀವಿ. ಬಟ್ ಅದರ ಹಿಂದೆ ನಮ್ಮ ಅಧ್ಯಕ್ಷರಂತ ಇದ್ದಾರೆ BM ಜೋಡಪ್ಪನವರು, ಅವರು ಏನೇ ಇದ್ರೂ ನೀವು ಮಾಡಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದರಿಂದ ಈ ಕಾರ್ಯಕ್ರಮ ಮಾಡೋಕ್ಕೆ ನಮಗೊಂದು ಉತ್ಸಾಹ ಬಂದಿದೆ. ಅದೇ ಥರ ನೀವು ನಮ್ಮ 13ನೇ ತಾರೀಕು ಜನವರಿ 13ರಂದು ಬಂದರೆ ನಮಗಿನ್ನೂ ಖುಷಿ ಆಗುತ್ತೆ. ದಯವಿಟ್ಟು ಬನ್ನಿ, ವೀಕ್ಷಿಸಿ. ಖಂಡಿತ. ಕೊನೆಯದಾಗಿ ಮಹಾಮನೆಯವರಿಂದ ಒಂದು ಟ್ರೇಲರ್, ಸಿನಿಮಾ ಪೂರ್ತಿ ಸಹಕಾರ ನಗರದಾಗ ಇರ್ತೈತೆ, ಅದು ಒಂದು ಟ್ರೇಲರ್ ಒಂದು ಜೋಕ್ ಬಿಟ್ಬಿಟ್ರೆ ಕೊನೆಗೆ. ಈ ಜೋಕ್ ಅಂತೇನಿಲ್ಲ, ಇತ್ತೀಚೆಗೆ ನಾನು ಗಂಗಾವತ್ ಪ್ರಾಣೇಶ್, ನರಸಿಂಹ ಜೋಶಿ, ರಿಚರ್ಡ್ ಸರ್ ಒಂದು ಸಿನಿಮಾ ಮಾಡ್ತಾಯಿದ್ವಿ. ಈಗ ನಾವೆಲ್ಲ ನನಗೆ ಒಂದು ಹೊಸ ಎಂಟ್ರಿ ಇದು ಸಿನಿಮಾ ಲೋಕಕ್ಕೆ. ನಾವು ಇಲ್ಲಿ ತನಕ ಬಂದಿಲ್ಲ. ಈಗ ಸಿನಿಮಾ ಲೋಕಕ್ಕೆ ಬಂದಿದ್ದೇ ನಮ್ಮ ಜೀವನದಾಗ ಒಂದು ಸಾಧನೆ ಅಂತ ನನಗೆ ಅನಿಸ್ತದೆ. ಆ ಸಿನಿಮಾ ಮುಗಿಬೇಕಷ್ಟೇ, ಮತ್ತೇನಿಲ್ಲ. ಮುಸ್ಸಂಜೆ ಮಾತಂದು ಹೇಳಿದ್ರು, ಮುಂಗಾರು ಮಾಡಿದ್ದು ನಾನು ಹೇಳಿದೆ. ಇದು ನಿಜ ಜೀವನದಲ್ಲಿ ಹೋಗ್ಲಿ ಬಿಡಿ ಸರ್ ಅಂತೇಳಿ ಒಂದು ಸಿನಿಮಾ ಬರ್ತಾ ಇದೆ. ಅದು ಅದು ಮುಗಿಬೇಕು ಅಂತ ನನಗೆ ಅನಿಸ್ತದೆ ಅಷ್ಟೇ, ಮತ್ತೇನಿಲ್ಲ. ಒಂದು ಹೀರೋ ಪಾತ್ರ, ಸೆಕೆಂಡ್ ಹೀರೋ ಪಾತ್ರ ಅಂತೇಳಿ ಕರ್ಕೊಂಡು ಹೋಗಿದ್ದೆ. ಪ್ರಾಣೇಶ್ವರ್ ಮಗನ ಪಾತ್ರದಲ್ಲಿ ನಾನಿದ್ದೆ. ಮುಗಿಬೇಕಷ್ಟೇ, ಮತ್ತೇನಿಲ್ಲ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್? ಅಂತ ಏನು ಹೇಳಲಿ, ಇಷ್ಟೆಲ್ಲ ಕಾರ್ಯಕ್ರಮಗಳಾದರೂ, ಇಷ್ಟೆಲ್ಲ ಚಾನಲ್ಗಳು ನಮ್ಮ ಮೇಲೆ ತಮ್ಮ ಅಭಿಮಾನ, ಕೃಪೆ ಇಟ್ಟರೂ ಕೂಡ ಜನ ಮತ್ತಷ್ಟು ನಮ್ಮನ್ನು ಹುಡ್ಕೊಂಡು ಬರ್ತಿದಾರಲ್ಲ, ಇದು ಭಾಳ ದೊಡ್ಡ ಒಂದು ಸೌಭಾಗ್ಯ. ನಾವು ಈ ನಾಡಿನಲ್ಲಿ ಹುಟ್ಟಿರುತ್ತೆ ನಮ್ಮ ಪುಣ್ಯ ಅಂತ ಭಾವಿಸ್ತಾ ಇಡೀ ಕರ್ನಾಟಕ ಜನತೆಗೆ ಶುಭವನ್ನು ಹಾರೈಸ್ತಾ 13ನೇ ತಾರೀಕಿನ ಈ ಸಹಕಾರ ನಗರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ, ತನು ಮನಗಳ ಧನಗಳ ಹಾರೈಕೆ ಇರಲಿ ಅಂತ ಎಲ್ಲರೂ ಬೇಡ್ಕೊಳ್ತಾ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀನಿ. ಬಸವರಾಜ್ ಮಹಾಮನಿ ಒಂದು ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಮುಗಿದ್ರೆ ಸಾಕು ಅಂತಲ್ಲ, ಮುಗಿಯುತ್ತೆ. ಅದು 25 ವಾರ ಓಡಲಿ. ಆ ಸಮಾರಂಭದಲ್ಲಿ ನಾನು ಅವರಿಗೊಂದು ಟೈಟ್ಲ್ ಕೊಡಬೇಕು ಅಂತ ಈಗಲೇ ಡಿಸೈಡ್ ಮಾಡಿದ್ದೀನಿ. ಮುಂಗಾರು ಮಳೆ ಮಿಸ್ ಆಯ್ತಲ್ಲ, ಗೋಲ್ಡನ್ ಸ್ಟಾರ್ ಗಣೇಶ್ ಅಂದಂಗೆ ಇವರು ಬೋನ್ ಸ್ಟಾರ್ ಬಸವರಾಜ್. ಚೆನ್ನಾಗಿದೆ ಬಿಡ್ರಿ. ಹಾಗಾಗಿ ನಮಗೆಲ್ಲ ಖಾರ ಬಾತು ಭಾಳ ಇಷ್ಟ ಅಲ್ವಾ? ಖಾರ ಬಾತು ನಮಗೆಲ್ಲ ಇವತ್ತು ತಿಂದಿರ್ಬೋದು, ನಾಳೆ ತಿನ್ಬೋದು, ನಾಳೆ ತಿನ್ಬೋದು. ಆದರೆ 13ನೇ ತಾರೀಕು ಒಂದು ಸ್ಪೆಷಲ್ ಖಾರ ಬಾತು. ಆ ಖಾರ ಬಾತ್ ಯಾವುದು ಅಂದರೆ ಸಹಕಾರ ಬಾತು. ನೀವೆಲ್ಲ ಬನ್ನಿ ಅಂತ. ಖಂಡಿತ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮೆಲ್ಲ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರಿ. ಖಂಡಿತ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಕೂಡ ನಾವು ಕೂಡ ಹಾರೈಸ್ತೀವಿ. ಎಲ್ರಿಗೂ ಕೂಡ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಹಾಸ್ಯ ಕಲಾವಿದರು ನಮ್ಮ ಜೊತೆಗಿದ್ರು, ಆಯೋಜಕರು ಕೂಡ ಇದ್ರು. ಒಂದು ಕಾರ್ಯಕ್ರಮದ ಹಿಂದೆ ಇಡೀ ತಂಡದ ಪರಿಶ್ರಮ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದೇ ಜನವರಿ 13ನೇ ತಾರೀಕು ಸಹಕಾರ ನಗರದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಶುರು ಆದರೆ ರಾತ್ರಿ 9:30 10 ಗಂಟೆ ತನಕ ನಿರಂತರವಾಗಿ ಹಾಸ್ಯ ಕಾರ್ಯಕ್ರಮ ನಡೆಯುತ್ತೆ. ಹಾಸ್ಯ ಕಲಾವಿದರು ಹಾಸ್ಯ ರಸವನ್ನ ಉಣಬಡಿಸೋದಕ್ಕೆ ಸಜ್ಜಾಗಿದ್ದಾರೆ. ನೀವು ಕೂಡ ಸಜ್ಜಾಗಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಸಂಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದೆಲ್ಲದಕ್ಕೂ ಕೂಡ ನೀವು ಸಹಕಾರಿಯಾಗಿರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.